ಎಸ್ಆರ್ ನವಲಿ ಹಿರೇಮಠ ಸಂಗಮದಲ್ಲಿ ಬಾಗಿನ ಅರ್ಪಣೆ. ಕ್ಷೇತ್ರ ಸಮೃದ್ಧಿಯಾಗಲಿ, ಎಸ್ಆರ್ಎನ್ ಪ್ರತಿಜ್ಞೆ. ಸಮೃದ್ಧ ಮಳೆಯಿಂದಾಗಿ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಕೂಡಲ ಸಂಗಮದಲ್ಲಿರುವಂತಹ ಕೃಷ್ಣಾ, ಘಟಪ್ರಭಾ, ಮಲಪ್ರಭಾ ನದಿಗಳ ತ್ರಿವೇಣಿ ಸಂಗಮವು ತುಂಬಿ ಹರಿಯುತ್ತಿದೆ. ಈ ಸಮೃದ್ಧಿ ಕಾಲದಲ್ಲಿ ರೈತರಿಗೆ, ಹುನಗುಂದ ಮತಕ್ಷೇತ್ರದ ಜನರಿಗೆ ಒಳ್ಳೆಯದಾಗಲಿ ಎಂದು ಸಮಾಜ ಸೇವಕ ಎಸ್ಆರ್ ನವಲಿ ಹಿರೇಮಠರು ತಮ್ಮ ಅಪಾರ ಬೆಂಬಲಿಗರೊಂದಿಗೆ ಬಾಗಿನ ಅರ್ಪಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಮಂಗಳ ವಾದ್ಯಗಳೊಂದಿಗೆ ತಮ್ಮ ಎಸ್ಆರ್ಎನ್ ನೂರಾರು ಕಾರ್ಯಕರ್ತರ ಜೊತೆ ಕಾಲ್ನಡಿಗೆಯಿಂದ ಬಂದು ಕೂಡಲ ಸಂಗಮನಾಥ ದರ್ಶನ ಪಡೆದರು. ಯುದ್ಧ ಭೂಮಿ ಎಲ್ಲೆಡೆ ಸಿಂಹತಾಂಡವ, ಅಸ್ತ್ರಶಸ್ತ್ರ ಇದ್ದರೂ ಶತ್ರು ಡಬಡಬ, ಅವತಾರದ ಕಾರಣ ಕುರುಳರ ದಿಕ್ಮಾರಣ, ಕರಿಗದೀಗ ಹರಿಯುತ್ತಿದೆ ರುದಿರದ ನದಿ 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 ನದಿ. ತ್ರಿವೇಣಿ ಸಂಗಮದ ತಡದಲ್ಲಿ ಎಸ್ಆರ್ ನವಲಿ ಹಿರೇಮಠರು ವಿಶೇಷ ಪೂಜೆ ಸಲ್ಲಿಸಿ ಬಾಗಿನ ಅರ್ಪಿಸಿದ್ರು. ಶಿವ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ, ಪ್ರಿಯ ತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ. ಶಿವ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ, ಪ್ರಿಯ ತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ. ಓಂ ಪರಮೇಶ್ವರ ಪರ, ಓಂ ನಿಖಿಲೇಶ್ವರ ಹರ, ಓಂ ಜೀವೇಶ್ವರೇಶ್ವರ ಕನರಾರ, ಓಂ ಮಂತ್ರೇಶ್ವರ ಸ್ವರ, ಓಂ ಯಂತ್ರೇಶ್ವರ ಸ್ಥಿರ, ಓಂ ತಂತ್ರೇಶ್ವರ ವರ ನಾವೇರ. ಶಿವ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ, ಪ್ರಿಯ ತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಎಸ್ಆರ್ ನವಲಿ ಹಿರೇಮಠರು ಕ್ಷೇತ್ರದ ಜನತೆಗೆ ಶುಭ ಹಾರೈಸಿದ್ರು. ನಿಜವಾಗಲೂ ಈ ವರ್ಷ, ಕಳೆದ ವರ್ಷವೂ ಕೂಡ ಕೂಡಲ ಸಂಗಮನಾಥನ ಆಶೀರ್ವಾದದಿಂದ ಆ ಕೃಷ್ಣೆ, ಮಲಪ್ರಭೆ, ಘಟಪ್ರಭಾ ತುಂಬಿ ಹರಿದಿದ್ದು ನಮ್ಮೆಲ್ಲರ ಅದೃಷ್ಟ. ಅದೇ ರೀತಿಯಾಗಿ ಈ ವರ್ಷವೂ ಕೂಡ ಅತಿ ಶೀಘ್ರದಲ್ಲಿಯೇ ಇವತ್ತು ತುಂಬಿ ಹರಿದು ಎಲ್ಲ ರೈತರ ಮುಖದಲ್ಲಿ ಸಂತಸವನ್ನು ಉಂಟು ಮಾಡಿದಂಥ ಆ ಮಹಾ ಗಂಗಾ ತಾಯಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಸಲ ಬಾಗಿನ ಅರ್ಪಣೆ ಮಾಡಬೇಕು ಅಂತ ಹೇಳಿ ವಿಚಾರ ಬಂದಾಗ ನನ್ನ ಜನ ಮರ್ತು ಬಿಟ್ಟಾರನೋ ಭಾಳ ಉಸಾಗೈತಿ, ಬರ್ತಾರೋ ಇಲ್ಲೋ ಅಂತಕ್ಕಂಥ ಸಂಶಯದಲ್ಲಿದ್ದೆ. ಆದ್ರೆ ಒಬ್ಬರಿಗೂ ನೇರವಾಗಿ ಫೋನು ಕೂಡ ಮಾಡಿಲ್ಲ. ಬೇಕಾದ್ರೆ ಯಾರ ಇಲ್ಲಿದ್ದಾಗ ಪವಿತ್ರ ಸ್ಥಾನದಾಗ ಯಾರನ್ನಾರ ಕೇಳಿ ನಾನು ನೇರವಾಗಿ ಯಾರಿಗೂ ಒಂದು ಫೋನು ಕೂಡ ಮಾಡಿಲ್ಲ. ಕೇವಲ ನಮ್ಮ ಆಫೀಸಿಂದ ನಮ್ಮ ಪಿ ಎಗಳು ಇಂಥ ಕಾರ್ಯಕ್ರಮ ಇಟ್ಕೊಂಡಾರ ಅಂಥೇಳಿ ಒಂದು ವಾಟ್ಸಪ್ ಹಾಕಿ ಫೋನ್ ಮಾಡಿರ್ಬೇಕು ಅಷ್ಟೇ ವಿನ ಅದನ್ನೇ ನೋಡಿಕೊಂಡು ನೀವೆಲ್ಲ ಇಷ್ಟು ಜನಸಂಖ್ಯೆಯಲ್ಲಿ ಅಪಾರವಾದಂಥ ಬಂಧು ಬಳಗದಿಂದ ಇವತ್ತು ಸಂಗಮನಾಥನ ಸನ್ನಿಧಿಯಲ್ಲಿ ಇವತ್ತು ಭಾಗಿನಕ್ಕೆ ಅರ್ಪಿಸಲಿಕ್ಕೆ ನೀವು ನನ್ನ ಮೇಲೆ ಅಭಿಮಾನ ಇಟ್ಟು ಬಂದಂಥ ಎಲ್ಲ ಕಾರ್ಯಕರ್ತರು ನೋಡಿದರೆ ನಾನು ಪುಣ್ಯ ಮಾಡೀನಿ ಈ ಕ್ಷೇತ್ರದಲ್ಲಿ ಹುಟ್ಟಿದ್ದು ಅಂತ ಅನಿಸ್ತೈತೆ ನನಗೆ. ಮತ್ತೆ ನೀವು ಹುರುಪು ತುಂಬಿದ್ರಿ, ನೀವು ಅಡ್ಡಾಡಕತ್ತಿಲ್ಲ, 2 ವರ್ಷ ಆಗೈತಿ, ಇನ್ನು ದಿವಸ ಬರ್ಬೇಕು ನಮ್ಮ ಮನೆಗೆ ಅಂತಕ್ಕಂಥ ಹುರುಪು ನೀವೆಲ್ಲ ತುಂಬಿದಿರಿ ಇವತ್ತು ನನಗೆ. ಆ ದೃಷ್ಟಿಯಿಂದ ಮುಂದಿನ ದಿನಮಾನಗಳಲ್ಲಿ ಆ ಸಂಗಮನಾಥ ಶಕ್ತಿ ಕೊಡಲಿ. ಈ ಕ್ಷೇತ್ರಕ್ಕೆ ರೈತರಿಗೆ, ವಿದ್ಯಾರ್ಥಿಗಳಿಗೆ, ಬಡವರಿಗೆ, ಎಲ್ಲ ಉದ್ಯೋಗದಾತರಿಗೆ, ನೇಕಾರರಿಗೆ, ಇವತ್ತೇನು ಈ ಭಾಗದ ಮನೆಗಳ ಹೊಲಗಳ ಕಳೆದುಕೊಂಡು ಸುಮಾರು 38 ಹಳ್ಳಿಗಳವರು ಏನು ತೊಂದರೆ ಅನುಭವಿಸ್ತಾರೆ ಅವರಿಗೆ ಎಲ್ಲರಿಗೂ ಕೂಡ ಆ ಸಂಗಮನಾಥ ಶಕ್ತಿ ಕೊಟ್ಟರೆ ಮುಂದಿನ ದಿನಮಾನದಲ್ಲಿ ಈ ಪವಿತ್ರ ಸ್ಥಾನದಲ್ಲಿ ನಿಂತು ನಾನು ಪ್ರಮಾಣ ಮಾಡಿ ಹೇಳ್ತೀನಿ, ಯಾವುದೇ ನನ್ನ ಕುಟುಂಬ ವರ್ಗಕ್ಕೆ ನಾನು ಯಾವುದೇ
ಕುಟುಂಬ ಸಂಪೂರ್ಣ ಕುಟುಂಬವನ್ನು ಹೊರತಿಟ್ಟು ಏನು ಸೇರಿದ್ರ ಈ ಕುಟುಂಬದ ಮಗನಾಗಿ ನಿಮ್ಮ ಪ್ರಾಮಾಣಿಕ ಸೇವೆ ಮಾಡ್ತೀನಿ ಅಂತ ಸಂದರ್ಭದಲ್ಲಿ ಹೇಳಿ ತಾವೆಲ್ಲ ಇಟ್ಟಂತ ಅಭಿಮಾನಕ್ಕೆ ಚಿರುಣಿ. ತಾವೆಲ್ಲ ಶಾಂತವಾಗಿರ್ರಿ. ಭಗವಂತ ದಾನ ಒಳ್ಳೆ ಮಳೆ ಬೆಳೆ ಕೊಟ್ಟಿದಾನ. ಮುಂದಿನ ದಿನಮಾನದಲ್ಲಿ ಒಳ್ಳೇದಾಗತ್ತಂತ ಸಂದರ್ಭದಲ್ಲಿ ಹೇಳಿ ತಾವೆಲ್ಲರೂ ಬಂದಿದ್ದೀರಿ. ಪ್ರಸಾದ ತೆಗೆದುಕೊಂಡು ಶಾಂತವಾಗಿ ಹೋಗಿರಿ. ಸ್ವಲ್ಪ ದಿವಸ ಈ ಕ್ಷೇತ್ರದಲ್ಲಿ ಶಾಂತವಾಗಿರ್ರಿ. ನೀವು ಸೂಕ್ಷ್ಮವಾಗಿ ಹೇಳಿರಿ, ಶಾಂತವಾಗಿರ್ರಿ. ಮುಂದೆ ಎಲ್ಲ ಒಳ್ಳೇದಾಗ್ತದಂತ ಈ ಸಂದರ್ಭದಲ್ಲಿ ಹೇಳಿ 2 ಮಾತು ಮುಗಿಸ್ತೀನಿ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.